ಆಫ್ಗಿಂತ ಬೇರೆ ಯಾವುದೇ ಕ್ಯಾಟಗರಿಗೂ ಕೂಡ ಹೆಚ್ಚು ಕಟ್ ಆಫ್ ಇರೋದಿಲ್ಲ. ಅಂದರೆ ಜನರಲ್ ಮೆರಿಟಿಗೆ ಅತಿ ಹೆಚ್ಚು ಕಟ್ ಆಫ್ ಇರುವಂಥದ್ದು, ಹೈಯೆಸ್ಟ್, ಅದಕ್ಕೆ ಸಡಿಲಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ರೌಂಡ್ 3ಯಲ್ಲೇ ಮ್ಯಾಕ್ಸಿಮಮ್ ಅಷ್ಟು ಕಟ್ ಆಫ್ ಇದೆ ಅಂದರೆ ರೌಂಡ್ 1ನಲ್ಲಿ ಕಾಲೇಜ್ಗಳಲ್ಲಿ KCET ಮುಖಾಂತರ ಹೋಗುವಂಥ ಕಾಲೇಜ್ಗಳಲ್ಲಿ ಅತಿ ಕಡಿಮೆ ಫೀಸ್ ತಗೊಳ್ಳುವಂಥ ಕಾಲೇಜ್ ಅಂದರೆ UDCE. ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ನೀವು ನೋಡಬಹುದು. CS ಇದೆ, PSLA, AI. ದೆನ್ ಕಮಿಂಗ್ ಟು ನೋಡಿ, ಇದು 4th ಪ್ಲೇಸ್, ಇದು 6th ಪ್ಲೇಸ್. ಅರ್ಥ ಆಗಿದ್ದ ಕೋರ್ಸಸ್ಗಳು, ಇಷ್ಟೂ ಕೋರ್ಸಸ್ಗಳಿದೆ ಮಕ್ಕಳೇ. CSLA ಬೇಕಾದಷ್ಟಿದೆ. ಓಕೆ, CSLA ನೀವು ನೋಡಬಹುದು, ಬೇಕಾದಷ್ಟು ಸ್ಪೆಷಲೈಸೇಷನ್ಗಳಿದೆ. ಇನ್ನು ಮೆಕ್ಯಾನಿಕಲ್, ಸಿವಿಲ್. ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಓಕೆ, ಸೊ ಮಕ್ಕಳೇ, KCET ರಿಸಲ್ಟ್ ಬಂದಾಯಿತು, ಇನ್ನೇನು ವೆರಿಫಿಕೇಷನ್ ಸ್ಲಿಪ್ ಕೂಡ ರಿಲೀಸ್ ಆಯಿತು. ಮುಂದಿನ ಹಂತ ನಿಮಗೆ ಗೊತ್ತೇ ಇದೆ, ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಅಂತ ಅಂದ ತಕ್ಷಣ ಅಲ್ಲಿ ಕಾಲೇಜುಗಳನ್ನು ಲಿಸ್ಟ್ ಮಾಡೋದೇ ನಮ್ಮ ಕೆಲಸ, ಹೌದಾ? ಎಸ್. ಈಗ ಈ ಕಾಲೇಜುಗಳು ಅಂತ ಅಂದ ತಕ್ಷಣ ಸಾಕಷ್ಟು ಜನ ನಿಮಗೆ ಕನಸಿರುತ್ತೆ, ಹೌದಾ? ನಿಮ್ಮ ಡ್ರೀಮ್ ಕಾಲೇಜುಗಳು ಇರ್ತವೆ, ಇಂಥ ಕಾಲೇಜಿಗೆ ಸೇರಬೇಕು, ಇಲ್ಲೇ ಓದಬೇಕು ಅಂತ ಆಸೆ ಪಡ್ತಿರ್ತೀರ, ಕರೆಕ್ಟ್ ಅಲ್ವಾ? ಎಸ್. ಈಗ ಮತ್ತೊಂದು ವಿಷಯ ಏನಪ್ಪ ಅಂದರೆ ಮಕ್ಕಳೇ, ಒಂದು ವಿಷಯ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಒಳ್ಳೊಳ್ಳೆ ರ್ಯಾಂಕಿಂಗ್ ತೊಗೊಂಡ್ರೂ ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನಂತ ಹೇಳ್ತೀವಿ, ಸರಿಯಾದ ರೀತಿಯಲ್ಲಿ ಲಿಸ್ಟ್ ಮಾಡದೆ, ಕಾಲೇಜುಗಳನ್ನು ಪ್ರಿಯಾರಿಟಿ ಸರಿಯಾಗಿ ಕೊಡದೆ ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ತಗೊಳ್ಳುವಂಥ ಅಪೋರ್ಚುನಿಟಿನ ಮಿಸ್ ಮಾಡ್ಕೊಳ್ತಾರೆ. ಇನ್ನೂ ಕೆಲವು ಸ್ಟೂಡೆಂಟ್ಸ್ಗಳು ಅವರು ರ್ಯಾಂಕ್ ನಾರ್ಮಲ್ ಆಗಿದ್ರೂ ಕೂಡ ಅವರು ಎಷ್ಟು ಬುದ್ಧಿವಂತರು ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಆಟ ಆಡ್ತಾರೆ. ಅಂದರೆ ಕಾಲೇಜ್ಗಳನ್ನು ಲಿಸ್ಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ತಾರೆ, ಪ್ರಿಯಾರಿಟಿ ಎಲ್ಲೆಲ್ಲಿ ಕೊಡಬೇಕು, ಏನೇನಿಲ್ಲ ಯೋಚನೆ ಮಾಡಿ, ಒಂದು ಗೇಮ್ ಚೇಂಜರ್ ಅಂತ ಹೇಳಬಹುದು. ಸೊ ಹಾಗಾಗಿ ಈ ಆಪ್ಷನ್ ಎಂಟ್ರಿಯನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಇನ್ನು ನಿಮಗೆ ಟಾಪ್ ಕಾಲೇಜುಗಳಲ್ಲಿ ಸೇರಬೇಕು ಅಂತ ಆಸೆ ಇದ್ದರೆ ಒಂದು ಐಡಿಯಾ ಕೊಡೋದಕ್ಕೆ ಈ ಒಂದು ವಿಡಿಯೋ. ಓಕೆ, ಇವತ್ತು ನಾನು ಟಾಪ್ 20 ಕಾಲೇಜಸ್ ಆಫ್ ಕರ್ನಾಟಕ KCET ಮುಖಾಂತರ ಹೋಗಬೇಕಾಗಿರುವಂಥ 20 ಕಾಲೇಜುಗಳ ಟಾಪ್ 20 ಕಾಲೇಜುಗಳನ್ನು ತಗೊಂಡು ಬಂದಿದ್ದೀನಿ. ಸೊ ಆ ಕಾಲೇಜುಗಳಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಕಟ್ ಆಫ್ ಅನ್ನುವಂಥದ್ದು ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಇರುತ್ತೆ ಮಕ್ಕಳೇ. ಅಂದರೆ ಅದು ಹಾಗೇನೂ ಇರಬಹುದು, ಚೇಂಜ್ ಆಗಬಹುದು, ಅಂದರೆ ಇನ್ಕ್ರೀಸ್ ಆಗಬಹುದು, ಡಿಕ್ರೀಸ್ ಆಗಬಹುದು. ಅದರಲ್ಲಿ ಚೇಂಜಸ್ ಅಂತೂ ಖಂಡಿತ ಆಗುತ್ತೆ ಯಾವಾಗಲೂ. ಓಕೆ, ಹಾಗಿದ್ರೆ ಈ ವರ್ಷ ಯಾವ ರೀತಿ ಆಗುತ್ತೆ ತಿಳ್ಕೊಳ್ಳೋಣ. ಆದರೆ ನಿಮಗೆ ಒಂದು ಕ್ಲಿಯರ್ ಆಗಿರುವಂಥ ಐಡಿಯಾ ಬರುತ್ತೆ. ಈ ಕಾಲೇಜುಗಳಲ್ಲಿ ಸೇರಬೇಕು ಅಂತ ನಿಮಗೇನಾದರೂ ಆಸಕ್ತಿ ಇತ್ತು ಅಂತಂದರೆ ಇಲ್ಲಿ ಕಟ್ ಆಫ್ ಯೂಶಲಿ ಹೇಗೆ ವರ್ಕ್ ಆಗುತ್ತೆ, ಆಸುಪಾಸು ಅನ್ನುವಂಥ ಒಂದು ಐಡಿಯಾ ಸಿಗುತ್ತೆ ನಿಮಗಷ್ಟೇ. ಓಕೆ, ಎಸ್. ಹಾಗಿದ್ರೆ ಈಗ ಈ ಟಾಪ್ 20 ಕಾಲೇಜಸ್ಗಳನ್ನು ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಆ್ಯಂಡ್ ಕಂಪ್ಲೀಟ್ಲಿ ಇಲ್ಲಿ ನಾನು ತೊಗೊಂಡಿರುವಂಥ ಕಟ್ ಆಫ್ ವಿತ್ ರೆಸ್ಪೆಕ್ಟ್ ಟು ಜನರಲ್ ಮೆರಿಟ್. ಓಕೆ, ಬಿಕಾಸ್ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಕೆಟಗರಿಯ ಕಟ್ ಆಫ್ ನೀವು ನೋಡಿದ್ರಿ ಅಂದರೆ ಜನರಲ್ ಮೆರಿಟ್ ಕೆಟಗರಿಗೆ ಇರುವಂತಹ ಕಟ್ ಆಫ್ಗಿಂತ ಬೇರೆ ಯಾವುದೇ ಕೆಟಗರಿಗೂ ಕೂಡ ಹೆಚ್ಚು ಕಟ್ ಆಫ್ ಇರೋದಿಲ್ಲ. ಅಂದರೆ ಜನರಲ್ ಮೆರಿಟಿಗೆ ಅತಿ ಹೆಚ್ಚು ಕಟ್ ಆಫ್ ಇರುವಂಥದ್ದು, ಹೈಯೆಸ್ಟ್, ಅದಕ್ಕೆ. ಸೊ ಹಾಗಾಗಿ ಅದರ ಪರ್ಸ್ಪೆಕ್ಟಿವಿಂದ ನಾವು ನೋಡಿದಾಗ ಬೇರೆ ಎಲ್ಲ ಕಟ್ ಆಫ್ಗಳು ಕಡಿಮೆನೇ ಇರುತ್ತೆ. ಹೈಯೆಸ್ಟ್ ಕಟ್ ಆಫ್ ಯಾವಾಗಲೂ ಜನರಲ್ ಮೆರಿಟ್ ಅವರಿಗೆ ಇರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಿದ್ರೆ ಈಗ ಈ ಒಂದು ಜನರಲ್ ಮೆರಿಟ್ ಕೆಟಗರಿ ಕಟ್ ಆಫ್ನ ತಲೆಯಲ್ಲಿ ಇಟ್ಕೊಂಡು ನಾನು ಇಲ್ಲಿ ಪ್ರತಿ ಕಾಲೇಜ್ಗಳಿಗೆ ಕಟ್ ಆಫನ್ನು ತೊಗೊಂಡು ಬಂದಿರೋದು. ಹಾಗೆ ಆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಕೋರ್ಸನ್ನು ಕೂಡ ತಿಳ್ಕೊಳ್ತೀವಿ. ಅದರ ಜೊತೆಗೆ ಇನ್ನೊಂದು ವಿಷಯ, ನಾನಿಲ್ಲಿ ಕಟ್ ಆಫನ್ನು ತೊಗೊಂಡು ಬಂದಿರೋದು ಎಲ್ಲ ರೌಂಡ್ 3ಗೆ. ಬಿಕಾಸ್ ರೌಂಡ್ 3 ಇಸ್ ದ ಮ್ಯಾಕ್ಸಿಮಮ್ ರೌಂಡ್, ಅದಾದಮೇಲೆ ಬೇರೆ ಯಾವುದೇ ರೌಂಡ್ ಇರೋದಿಲ್ಲ. ಸೊ ರೌಂಡ್ 3ಯಲ್ಲೇ ಕಟ್ ಆಫ್ ಇಷ್ಟಿದೆ ಅಂತಂದರೆ ಇನ್ನು ರೌಂಡ್ 1 ರೌಂಡ್ 2 ಅಲ್ಲಿ ಹೇಗಿರುತ್ತೆ ನೀವೇ ಅರ್ಥ ಮಾಡ್ಕೋಬೋದು. ಓಕೆ, ಸೊ ನಿಮಗೆ ಗೊತ್ತೇ ಇದೆ, ರೌಂಡ್ 1ನಲ್ಲಿ ಏನು ಕಟ್ ಆಫ್ ಇರುತ್ತಲ್ಲ ಅದು ರೌಂಡ್ 2ಗೆ ಸ್ವಲ್ಪ ಸಡಿಲಾಗಿರುತ್ತೆ, ರೌಂಡ್ 3ಗೆ ಇನ್ನೂ ಸಡಿಲಾಗಿರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ರೌಂಡ್ 3ಯಲ್ಲೇ ಮ್ಯಾಕ್ಸಿಮಮ್ ಅಷ್ಟು ಕಟ್ ಆಫ್ ಇದೆ ಅಂದರೆ ರೌಂಡ್ 1ನಲ್ಲಿ ಇನ್ನೂ ಕಟ್ ಆಫ್ ಹೆಚ್ಚಿಗೆ ಇರುತ್ತೆ ಅಂತ ನೀವು ಎಸ್ಟಿಮೇಟ್ ಹಾಕ್ಬೋದು. ಓಕೆ, ಎಸ್, ಆಲ್ ರೈಟ್. ಸೊ ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಒಂದು ಕಾಲೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಪ್ರತಿಯೊಂದು ಕಾಲೇಜುಗಳ ಕೋಡ್ ಕೂಡ ಇಲ್ಲಿ ಇದೆ, ನೀವು ನೋಡಬಹುದು. ಈ ಕಾಲೇಜಲ್ಲಿ ಇರುವಂಥದ್ದು CS ನ ಜೊತೆಗೆ ನೀವು ನೋಡಬಹುದು AIML ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಆ ಒಂದು ಕೋರ್ಸ್ ಕೂಡ ಇದೆ. CS ವಿತ್ ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ENC ಇದೆ,
ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇದೆ, ಏರೋಸ್ಪೇಸ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ, ಸಿವಿಲ್, ಇದೇ ರೀತಿ ಎಲ್ಲವೂ ಇದೆ. ಅದರ ಕಟ್ ಆಫ್ ಏನಪ್ಪ ಅಂದರೆ ನೀವು ಇಲ್ಲಿ ನೋಡಬಹುದು ನೋಡ್ರಿ, CSCಗೆ 499, 499. ಇದು ರೌಂಡ್ 3ಯಲ್ಲಿ. ಓಕೆ, ಬೇಸಿಕಲಿ ರೌಂಡ್ 1ಅಲ್ಲಿ ಸಮಥಿಂಗ್ 243, 273 ಸಮಥಿಂಗ್ ಇರುತ್ತೆ. ಇದೇ CS ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಿರೋದು. ಓಕೆ, ಫಸ್ಟ್ ರೌಂಡಲ್ಲಿ 243 ಏನೋ ಇತ್ತು ಹೋದ ವರ್ಷದ್ದು ನಾನು ನೋಡಿದಾಗ. ಇನ್ನು ಸೆಕೆಂಡ್ ರೌಂಡಿಗೆ 400 ಆಸ್ಪಾಸ್ ಬಂದಿತ್ತು. ಇನ್ನು ಥರ್ಡ್ ರೌಂಡಿಗೆ 499, ಅರೌಂಡ್ 500ಗೆ ಬಂದು ನಿಂತ್ಕೊಳ್ತು. ಅರ್ಥ ಆಗ್ತಿದೆ ಅಲ್ಲ? ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ರೌಂಡ್ 3. ರೌಂಡ್ 3ಯಲ್ಲೇ 499 ಇದೆ ನೋಡ್ರಿ. ಓಕೆ, ಸೊ ಇನ್ನು CSCಯಲ್ಲಿ AIML ನೋಡಿದಾಗ 742 ಇದೆ. ಓಕೆ, ಇನ್ನು ಡೇಟಾ ಸೈನ್ಸಿಗೆ 944 ಇದೆ, ಸೈಬರ್ ಸೆಕ್ಯೂರಿಟಿ 990. ಈ ರೀತಿ ನೀವು ನೋಡ್ಕೋಬಹುದು. ಇದ್ರ PDF ಕೂಡ ಇದ್ರ ನಿಮಗೆ ಅವೈಲೇಬಲ್ ಇರುತ್ತೆ. ಈ ವಿಡಿಯೋದ ಕೆಳಗಡೆ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು. ಓಕೆ, ಎಸ್. ಏನು ನೆಕ್ಸ್ಟು ಕಮಿಂಗ್ ಟು PES ಯೂನಿವರ್ಸಿಟಿ. ಸೊ ದಿಸ್ ಇಸ್ ಇನ್ ರಿಂಗ್ ರೋಡ್. ಓಕೆ, ಸೊ PES ಅನ್ನುವಂಥದ್ದು ಸಾಕಷ್ಟು ಕಡೆಗಳಲ್ಲಿದೆ, ಬೇರೆ ಬೇರೆ ಜಿಲ್ಲೆ ಅಂದರೆ ಡಿಸ್ಟಿಕ್ಗಳಲ್ಲೂ ಕೂಡ ಇದೆ. ಸೊ ನೀವು ಇದೇ PES ಅಂತ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ಕಾಲೇಜ್ ಕೋಡಿಂದ ಅರ್ಥ ಮಾಡ್ಕೋಬೋದು. ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥ PES ಯೂನಿವರ್ಸಿಟಿ, ಪೆಸೆಟ್ ಅಂತ ಏನು ಕರಿತೀವಿ, ಸೊ ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ನೀವು ನೋಡಬಹುದು. CS ಇದೆ, CS ಅಲ್ಲೇ AIML ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ ಇದೆ, ಮೆಕ್ಯಾನಿಕಲ್ ಇದೆ, ಇಷ್ಟಿದೆ. ಹಾಗೆ ಅವುಗಳ ರೌಂಡ್ 3ಯಲ್ಲಿ ಇರ್ತಕ್ಕಂಥ ಒಂದು ಕಟ್ ಆಫ್ಗಳು. ಅರ್ಥ ಆಗ್ತಿದೆ ಅಲ್ಲ? CSCಗೆ ನೋಡ್ರಿ 1654 ಇದೆ. ಆರ್ ಯು ಗೆಟ್ಟಿಂಗ್? ಓಕೆ, ಇನ್ನು AIML ತಗೋಬೇಕು ಅಂತ ಇದ್ರೆ 2694 ಇದೆ ಕಟ್ ಆಫ್. ಇದು ರೌಂಡ್ 3ಯಲ್ಲಿ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಇದೇ ರೀತಿ ಬಾಕಿ ಎಲ್ಲ ಕೋರ್ಸ್ಗಳಿಗೂ ಕೂಡ ನೀವಿಲ್ಲಿ ನೋಡಬಹುದು ಏನು ಕಟ್ ಆಫ್. ಆಲ್ ರೈಟ್, ನೆಕ್ಸ್ಟ್ ಬರುವಂಥದ್ದು MSRIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇಲ್ಲಿ ನೀವು ಕೋರ್ಸಸ್ಗಳನ್ನು ನೋಡಬಹುದು. ಎಷ್ಟೊಂದು ಕೋರ್ಸ್ಗಳಿದೆ. CS ಇದೆ, CS ಅಲ್ಲೇ ಸ್ಪೆಷಲೈಸೇಷನ್ ಅಂದರೆ AIML, ಇನ್ಫಾರ್ಮೇಷನ್ ಸೈನ್ಸ್ ISE ಅಂತ ಏನು ಕರಿತೀವಿ ಅದು, AIML ಸ್ಪೆಸಿಫಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಕೋರ್ಸನ್ನು ಕಲಿಬಹುದು. EC ಇದೆ, ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, ನಾಟ್ ಮಷಿನ್ ಲರ್ನಿಂಗ್. ಓಕೆ, ಇನ್ನು ಸೈಬರ್ ಸೆಕ್ಯೂರಿಟಿ ಸ್ಪೆಷಲೈಸೇಷನ್ ಮಾಡ್ಕೋಬಹುದು CS ಅಲ್ಲಿ ಅಂದರೆ ಅದು ಇದೆ. ಏರೋಸ್ಪೇಸ್ ಇದೆ, EC ಇದೆ, E&E ಇದೆ, ಬಯೋಟೆಕ್ನಾಲಜಿ ಎಲ್ಲವೂ ಇದ್ದಾವೆ. ಸೊ ಇದರ ಒಂದು ಕಟ್ ಆಫ್ಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಇನ್ನು ಅದರ್ ದೆನ್ ದಟ್ ಕೆಮಿಕಲ್ ಇಂಜಿನಿಯರಿಂಗ್ ಕೂಡ ಮಾಡಬಹುದು. ಓಕೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೆ. ಅವುಗಳ ಒಂದು ಕಟ್ ಆಫನ್ನು ಕೂಡ ನೀವಿಲ್ಲಿ ನೋಡ್ಕೋಬಹುದು. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಫೈನ್. ಇನ್ನು ನೆಕ್ಸ್ಟ್ 4ನೇದು ಬಂದುಬಿಟ್ಟು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಸೊ ಈ ಜಯಚಾಮರಾಜೇಂದ್ರ ಏನಿದೆ ಅಲ್ಲ ಮಕ್ಕಳೇ, ಇದು 2 ಇದೆ. ಅಂದರೆ ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ಅರ್ಥ ಆಗ್ತಿದೆ ಅಲ್ಲ? ಸೊ ಏಡೆಡ್ ಬಂದುಬಿಟ್ಟು 4ನೇ ಪ್ಲೇಸಲ್ಲಿ ಇದೆ, ಅನ್ಏಡೆಡ್ ಬಂದುಬಿಟ್ಟು 6ನೇ ಪ್ಲೇಸಲ್ಲಿದೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಏಡೆಡ್ಗೆ ಅನ್ಏಡೆಡ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ, ಈ ಏಡೆಡ್ ಕಾಲೇಜ್ಗಳಲ್ಲಿ ನಿಮಗೆ ಈ ಟ್ಯೂಷನ್ ಫೀಸನ್ನು ಕಡಿಮೆ ತಗೊಳ್ತಾರೆ, ಅನ್ಏಡೆಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ಈ ಒಂದು 4th ಪ್ಲೇಸಲ್ಲಿ ಇರ್ತಕ್ಕಂಥ ಜಯಚಾಮರಾಜೇಂದ್ರ ಈ ಕಾಲೇಜ್ನ ಕಾಲೇಜ್ ಕೋಡ್ ಇದು. ಈ ಜಯಚಾಮರಾಜೇಂದ್ರ ಕಾಲೇಜ್ ಏನಿದೆ ಅಲ್ಲ, ಇದರ ಕಾಲೇಜ್ ಕೋಡ್ ಇದು. ಎರಡೂ ಮೈಸೂರಲ್ಲೇ ಇರೋದು, ಆದರೆ ಬೇರೆ ಬೇರೆ ಕಾಲೇಜ್, ಬೇರೆ ಬೇರೆ ಕಾಲೇಜ್ ಕೋಡ್ಗಳು, ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ಓಕೆ, ಸೊ ಏಡೆಡಲ್ಲಿ ಇರ್ತಕ್ಕಂಥ ಈ ಒಂದು ಕೋರ್ಸ್ಗಳು ಇವಿಷ್ಟು ನೋಡ್ಕೋಬಹುದು ನೀವು. ಹಾಗೆ ಕಟ್ ಆಫನ್ನು ನೀವು ನೋಡಿದಾಗ 3156 ಇದೆ ಕಂಪ್ಯೂಟರ್ ಸೈನ್ಸಿಗೆ, ಏನು ಎಲೆಕ್ಟ್ರಾನಿಕ್ಸಿಗೆ 6303. ಓಕೆ, ಇನ್ನು ಅನ್ಏಡೆಡ್ ಅಂತ ಬಂದಾಗ ಇಲ್ಲಿ CSE ಇದೆ. ಓಕೆ, ಹೆಚ್ಚು ಕಡಿಮೆ 4500 ನಿಮಗೆ ಬಂದಿರಬೇಕು. ಏನು ಬಂದಿರಬೇಕು ಅಂದರೆ 4449 ಬಂದಿರಬೇಕು ನಿಮ್ಮ ಕಟ್ ಆಫ್. ಇದು ಜನರಲ್ ಮೆರಿಟಿಗೆ ನಾನು ಹೇಳ್ತಿರೋ ಅಂಥದ್ದು. ಓಕೆ, ಫೈನ್. ದೆನ್ ಕಮಿಂಗ್ ಟು ನೋಡಿ, ಇದು 4th ಪ್ಲೇಸ್, ಇದು 6th ಪ್ಲೇಸ್. ಅರ್ಥ ಆಗಿದೆ ಅಲ್ಲ? ಇದು ನಮ್ಮ 5th ಪ್ಲೇಸ್. ಅರ್ಥ ಆಗ್ತಿದೆ ಅಲ್ಲ? ಸೊ 5th ಪ್ಲೇಸಲ್ಲಿ ಇರುವಂಥದ್ದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್.
ಸೊ ಇದರಲ್ಲೂ ಕೂಡ ಎರಡಿದೆ, ಒಂದು ಏಡೆಡ್ ಇನ್ನೊಂದು ಅನ್ಏಡೆಡ್. ಆವಾಗಲೇ ಇವೆರಡರ ಡಿಫ್ರೆನ್ಸನ್ನು ನಾನು ನಿಮಗೆ ಹೇಳಿದ್ದೀನಿ. ಏಡೆಡ್ ಯಾವ ರೀತಿ, ಅನ್ಏಡೆಡ್ ಯಾವ ರೀತಿ ಅಂದರೆ ಯೂಶಲಿ ವಿತ್ ರೆಸ್ಪೆಕ್ಟ್ ಟು ಫೀಸ್ ನೋಡಿದಾಗ ಹೆಚ್ಚು ಒಂದು ಕಡೆ ಕಡಿಮೆ ಇರುತ್ತೆ. ಓಕೆ, ಸೊ ಏಡೆಡಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳು ಇದು. ಇಲ್ಲಿ CS ಇಲ್ಲ, EC ಇದೆ, END ಇದೆ, ಮೆಕ್ಯಾನಿಕಲ್ ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಅವುಗಳ ಒಂದು ಕಟ್ ಆಫನ್ನು ನೀವು ನೋಡ್ಕೋಬಹುದು. ಇನ್ ಕಮಿಂಗ್ ಟು ಅನ್ಏಡೆಡಲ್ಲಿ CSC ಇದೆ, ಅದರಲ್ಲಿ ಸ್ಪೆಷಲೈಸೇಷನ್ಗಳನ್ನು ಕೂಡ ನೀವು ನೋಡ್ಕೋಬಹುದು. CSCಯಲ್ಲೇ ಸ್ಪೆಷಲೈಸೇಷನ್ಗಳು ಇದೆ. ಇಲ್ಲಿ ಯಾವುದರಲ್ಲಿ, ಅನ್ಏಡೆಡಲ್ಲಿ ಇದೆ, ಏಡೆಡಲ್ಲಿ CS ಇಲ್ಲ, ನೋಡ್ಕೊಳ್ಳಿ. ಓಕೆ, ಎಸ್. ಸೊ ಎರಡೂ ಕಾಲೇಜ್ಗಳು ಕೂಡ 5th ಪ್ಲೇಸಲ್ಲೇ ಇರುವಂಥದ್ದು. ಹಾಗೆ ಅದರ ಕೋಡ್ಗಳು ಬೇರೆ ಬೇರೆ ನೋಡಿ, ಕಾಲೇಜ್ ಕೋಡ್ ಬೇರೆ ಬೇರೆ ಇದೆ. ಓಕೆ, ಹಾಗೆ ಅದರ ಕಟ್ ಆಫನ್ನು ಕೂಡ ನೀವಿಲ್ಲಿ ನೋಡ್ಕೋಬಹುದು. ಇಸ್ ದಿಸ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಬರುವಂಥದ್ದು 6th ಪ್ಲೇಸ್ನಲ್ಲಿ ಇರುವಂಥದ್ದು ಯಾವುದು ಅಂತ ಹೇಳಿದ್ದೆ, JSS. ಹೌದಾ, ನಾನು ಅವಾಗಲೇ ನಿಮಗೆ ತೋರಿಸಿದ್ದೆ. ಒಂದು 4th, ಇನ್ನೊಂದು 6th ಪ್ಲೇಸ್. ಈಗ 5th ಪ್ಲೇಸ್ ಯಾವುದು ಅಂದರೆ BMS. ಕಮಿಂಗ್ ಟು 7th ಒನ್, ದಟ್ ಈಸ್ UVCE. ಸೊ ಈ ಕಾಲೇಜ್ ಏನಪ್ಪ ಅಂದರೆ ಅತಿ ಕಡಿಮೆ ನಮ್ಮ KCET ಕಾಲೇಜ್ಗಳಲ್ಲಿ, KCET ಮುಖಾಂತರ ಹೋಗುವಂಥ ಕಾಲೇಜ್ಗಳಲ್ಲಿ ಅತಿ ಕಡಿಮೆ ಫೀಸ್ ತಗೊಳ್ಳುವಂಥ ಕಾಲೇಜ್ ಅಂದರೆ UVCE ಅಂತ ಹೇಳ್ಬೋದು. ಹಾಗೆ ಇದು ಗೌರ್ಮೆಂಟ್ ಕಾಲೇಜ್ ಅಂತಲೂ ಒಂದು ಪ್ರಸಿದ್ಧಿ. ಓಕೆ, ಆ್ಯಂಡ್ ಆಲ್ಸೋ ವೆರಿ ಗುಡ್ ಕಾಲೇಜ್. ಓಕೆ, ಸೊ ಇದರಲ್ಲಿ ಆಫರ್ ಮಾಡಿರುವಂಥ ಕೋರ್ಸ್ಗಳನ್ನು ನೀವು ನೋಡಬಹುದು. CS ಇದೆ, AIDS ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್, ಸಿವಿಲ್. ಹಾಗೆ ಅವುಗಳ ಒಂದು ಕಟ್ ಆಫನ್ನು ನೀವಿಲ್ಲಿ ನೋಡ್ಕೋಬಹುದು. ಇಸ್ ದಿಸ್ ಕ್ಲಿಯರ್? ಓಕೆ, ದೆನ್ ಕಮಿಂಗ್ ಟು 8th ಒನ್, ದಟ್ ಈಸ್ PES ಯೂನಿವರ್ಸಿಟಿ. ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. ಆವಾಗಲೇ ಹೇಳಿದ್ದು ರಿಂಗ್ ರೋಡಲ್ಲಿ ಇದ್ದಂಥ ಕಾಲೇಜು. ಇದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ ಇರುವಂಥ ಕಾಲೇಜ್. ಎರಡೂ ಬೆಂಗಳೂರಲ್ಲೇ ಇರೋದು ಅಲ್ವಾ? ಓಕೆ, ಸೊ ಕಾಲೇಜ್ ಕೂಡ ನೀವು ನೋಡ್ಕೋಬಹುದು. ಸೊ ಈಗ ಇದರಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳು ಯಾವುದಪ್ಪ ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಇದೆ. ಆ ಕಂಪ್ಯೂಟರ್ ಸೈನ್ಸಲ್ಲಿ ಸ್ಪೆಷಲೈಸೇಷನ್ಗಳಿದೆ. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂದರೆ ENC ಇದೆ. ಓಕೆ, ಅವುಗಳ ಕಟ್ ಆಫನ್ನು ಕೂಡ ನೀವಿಲ್ಲಿ ನೋಡಬಹುದು. ಇಸ್ ದಿಸ್ ಕ್ಲಿಯರ್? ಓಕೆ, ಫೈನ್. ದೆನ್ ಕಮಿಂಗ್ ಟು 9th ಒನ್, ದಟ್ ಈಸ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ. ಓಕೆ, ಸೊ ಇದರ ಕಾಲೇಜ್ ಕೂಡ ನೀವಿಲ್ಲಿ ನೋಡಬಹುದು. ಈ ಕಾಲೇಜಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳು CS ಇದೆ, ಅದರ ಸ್ಪೆಷಲೈಸೇಷನ್ಗಳು ಕೂಡ ಇದೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಕೂಡ ಇದೆ ನೋಡಿ. ದೆನ್ ಬಯೋಟೆಕ್ನಾಲಜಿ, ಮೆಕ್ಯಾನಿಕಲ್, ಸಿವಿಲ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇದೆ. ಅವುಗಳ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳು ಕೂಡ ಇಲ್ಲಿ ನೀವು ನೋಡಬಹುದು. ಓಕೆ, ಎಸ್. ದೆನ್ ಕಮಿಂಗ್ ಟು 10th ಒನ್, ದಟ್ ಈಸ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ದಯಾನಂದಲ್ಲೂ ಕೂಡ 2 ರೀತಿ ಇದೆ, ನಿಮಗೆ ಗೊತ್ತಿರುತ್ತೆ. ಓಕೆ, ಅದರಲ್ಲಿ ಕಾಲೇಜ್ ಕೋಡನ್ನು ನೋಡಿಕೊಂಡೇ ನೀವು ತಿಳ್ಕೋಬಹುದು ಇದು ಟಾಪ್ 10 ಇರೋದು ಇದು ಹೌದೋ ಅಲ್ವೋ ಅಂತ. ಓಕೆ, ಫೈನ್. ಇದರಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳು ಇಷ್ಟೂ ಕೋರ್ಸಸ್ಗಳಿದೆ ಮಕ್ಕಳೇ. CS ಅಲ್ಲೇ ಬೇಕಾದಷ್ಟಿದೆ. ಓಕೆ, CS ಅಲ್ಲೇ ನೀವು ನೋಡಬಹುದು, ಬೇಕಾದಷ್ಟು ಸ್ಪೆಷಲೈಸೇಷನ್ಗಳಿದೆ. ಇನ್ನು ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು ಎಲ್ಲ ರೀತಿ ಇದೆ. ಪ್ರತಿಯೊಂದು ಕೋರ್ಸ್ಗಳು ಕೂಡ ಇಲ್ಲಿ ಇದೆ. ಓಕೆ, ಹಾಗೆ ಅದರ ಕರೆಸ್ಪಾಂಡಿಂಗ್ ಕಟ್ ಆಫ್ಸ್ಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಆಲ್ ರೈಟ್, ಎಸ್. ದೆನ್ ಕಮಿಂಗ್ ಟು 11th ಒನ್, ದಟ್ ಈಸ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KR ರೋಡ್ ಬೆಂಗಳೂರಲ್ಲಿ ಇರುವಂಥದ್ದು. ಇದರ ಒಂದು ಕಾಲೇಜ್ ಕೋಡ್ ಇದು. ಈ ಕಾಲೇಜಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳನ್ನು ನೀವಿಲ್ಲಿ ನೋಡಬಹುದು. ಕಂಪ್ಯೂಟರ್ ಸೈನ್ಸು, AIML, ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ನು, ಓಕೆ, ಸೈಬರ್ ಸೆಕ್ಯೂರಿಟಿ, ಈ ರೀತಿ ಬೇಕಾದಷ್ಟಿದೆ. ಅದರ ಒಂದು ಪರ್ಟಿಕ್ಯುಲರ್ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳನ್ನು ಕೂಡ ನೀವಿಲ್ಲಿ ನೋಡ್ಕೋಬಹುದು. ಓಕೆ, ಅಂದರೆ ಈ ಕಟ್ ಆಫ್ಗಳು ನಿಮಗೆ ನಿಜವಾಗ್ಲೂ ಯಾವುದರಲ್ಲಿ ಆಸಕ್ತಿ ಇದೆನೋ, ನೀವು ENC ಮಾಡ್ತಿದ್ದೀರಾ, ENCಗೆ ಹೋಗ್ಬೇಕಂತ ಆಸೆ ಪಡ್ತಿದ್ದೀರಾ ಅಂತ ಇಟ್ಕೊಳ್ರಿ. ಎಲೆಕ್ಟ್ರಾನಿಕ್ಸ್ ತಗೋಬೇಕು ಅಂದರೆ ಈ ಟಾಪ್ ಕಾಲೇಜ್ಗಳಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ನಿಮಗೆ ಐಡಿಯಾ ಬಂದುಬಿಡ್ತದೆ. ಹೌದಾ? ಹಾಗೆ ನಿಮ್ಮ ರ್ಯಾಂಕಿಂಗ್ನ ಜೊತೆಗೆ ಕಂಪೇರು ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಓಕೆ, ಫೈನ್. ದೆನ್ ಕಮಿಂಗ್ ಟು 12th ಒನ್, ದಟ್ ಈಸ್ RV ಯೂನಿವರ್ಸಿಟಿ. ಇದು RV ಯೂನಿವರ್ಸಿಟಿ. ಓಕೆ, ಇದರ ಕಾಲೇಜ್ ಕೋಡ್ ಇಲ್ಲಿದೆ. ಇಲ್ಲಿ ಇರುವಂತಹ ಕೋರ್ಸ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ, ಆ್ಯಂಡ್ 9773 ಕಟ್ ಆಫ್ ಇದೆ. ಕ್ಲಿಯರಾ? ಓಕೆ, ದೆನ್ 13th ಒನ್,
ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ಈ ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ಕೋರ್ಸಸ್ಗಳು ಯಾವ್ದ್ಯಾವ್ದಪ್ಪ ಅಂದರೆ ನೀವಿಲ್ಲಿ ನೋಡಬಹುದು. CS ಇದೆ, ಅದರಲ್ಲಿ AIML ಆ್ಯಂಡ್ ನಾರ್ಮಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೂಡ ಇದೆ. ಎಲೆಕ್ಟ್ರಾನಿಕ್ಸಲ್ಲೇ ಬೇರೆ ಬೇರೆ ರೀತಿ ಇದೆ, ಟೆಲಿಕಮ್ಯುನಿಕೇಷನ್, ಇನ್ಸ್ಟ್ರುಮೆಂಟೇಷನ್, ಓಕೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಬಯೋಟೆಕ್ನಾಲಜಿ ಇದೆ, ಎಲ್ಲ ರೀತಿಯೂ ಇದೆ. ಸೊ ಅದರ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳನ್ನು ನೀವಿಲ್ಲಿ ನೋಡ್ಕೋಬಹುದು. ಫೈನ್. ನೆಕ್ಸ್ಟು KLE 14th ಪ್ಲೇಸಲ್ಲಿ ಇರುವಂಥದ್ದು. ಇದನ್ನು ಭೂಮರೆಡ್ಡಿ ಕಾಲೇಜ್ ಅಂತಲೂ ಕರೀತಾರೆ, BVB ಅಂತ ಕರೀತಾರೆ. ಸೊ ಒಳ್ಳೆ ಕಾಲೇಜ್ ಇದು ಕೂಡ. ಸೊ ಧಾರವಾಡ ಅಥವಾ ಹುಬ್ಳಿಯಲ್ಲಿ ಇರುವಂಥದ್ದು ಇದು. ಇಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳನ್ನು ನೋಡಬಹುದು. CS ಇದೆ, ಅದರಲ್ಲೇ AIM ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸ್ಪೆಷಲೈಸ್ಡ್ ಇರುವಂಥದ್ದು. EC ಇದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲೇ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಸ್ಪೆಷಲೈಸೇಷನ್ ಮಾಡ್ಕೋಬಹುದು. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ಆಟೋಮೇಷನ್ ಇದೆ, ಬಯೋಟೆಕ್ನಾಲಜಿ ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ. ಇಷ್ಟರ ಒಂದು ಕರೆಸ್ಪಾಂಡಿಂಗ್ ಏನಂತ ಹೇಳ್ತೀವಿ ಕಟ್ ಆಫನ್ನು ಕೂಡ ನೀವಿಲ್ಲಿ ನೋಡಬಹುದು. ಡನ್. ಎಸ್. ನೆಕ್ಸ್ಟು 15th ಒನ್, 15ನೇ ಕಾಲೇಜ್ ಯಾವುದಪ್ಪ ಅಂದರೆ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ 2 ರೀತಿ ಬರುತ್ತೆ ಮಕ್ಕಳೇ. ಒಂದು ಸೌತ್ ಏಡೆಡ್ ಕೋರ್ಸಸ್, ಇನ್ನೊಂದು ನಾರ್ತ್ ಅನ್ಏಡೆಡ್ ಕೋರ್ಸಸ್. ಓಕೆ, ಸೌತಲ್ಲೇ ಮತ್ತೆ 2 ರೀತಿ ಇದೆ. ಸೌತ್ ಕ್ಯಾಂಪಸ್ಸಲ್ಲಿ ಇರುವಂಥದ್ದು, ಸೌತ್ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಕಾಲೇಜ್ ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ಓಕೆ, ಸೌತ್ ಕ್ಯಾಂಪಸ್ಸಲ್ಲಿ 2, ಇನ್ನು ನಾರ್ತ್ ಕ್ಯಾಂಪಸ್ಸಲ್ಲಿ ಇರುವಂಥದ್ದು ಈ ಕಾಲೇಜ್. ಅಂದರೆ ಸೇಮ್ ಕಾಲೇಜೇ ವಿತ್ ಡಿಫ್ರೆಂಟ್ ಕಾಲೇಜ್ ಕೋಡ್, ಹಾಗೆ ಡಿಫ್ರೆಂಟ್ ಕ್ಯಾಂಪಸ್ಗಳು. ಅರ್ಥ ಆಗ್ತಿದೆ ಅಲ್ಲ? ಸೊ ಈ ಸೌತ್ ಏಡೆಡ್ ಅಂದರೆ ಕೋರ್ಸಸ್ಗಳು ಯಾವ್ದ್ಯಾವ್ದಪ್ಪ ಅಂದರೆ ಸೌತ್ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಏಡೆಡ್ ಯಾವುದು ಅಂದರೆ EC ಮೆಕ್ಯಾನಿಕಲ್ ಸಿವಿಲ್ಲಿಗೆ ಕರೆಸ್ಪಾಂಡಿಂಗ್ ಯಾವುದು ಕಟ್ ಆಫ್ ನೀವು ತಿಳ್ಕೋಬಹುದು. ಓಕೆ, ಸೊ 10,000 ಸಮಥಿಂಗ್ ಇದೆ ಈ ECಗೆ, ಹಾಗೆ ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, CS ಇಲ್ಲ ಇಲ್ಲಿ. ಇನ್ನು ಅನ್ಏಡೆಡ್, ಸೌತಲ್ಲೇ ಅನ್ಏಡೆಡ್ ಏನಿದೆ, EC ಇದೆ, E&E ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಇಲ್ಲಿನೂ ಕೂಡ CS ಇಲ್ಲ. ಅದೇ ನೀವು ನಾರ್ತ್ಗೆ ಬಂದಾಗ ಇಲ್ಲಿ CS ಇದೆ, AIML ಸ್ಪೆಷಲೈಸೇಷನ್ ಮಾಡ್ಕೋಬಹುದು, ಆ್ಯಂಡ್ ದೆನ್ ನಾರ್ಮಲ್ CSE ಕೂಡ ಇದೆ. ಓಕೆ, ಅದರ ಕಟ್ ಆಫ್ಗಳನ್ನು ನೀವಿಲ್ಲಿ ನೋಡಬಹುದು. ಕ್ಲಿಯರಾ? ಆಲ್ ರೈಟ್. ಸೊ ಇನ್ನು 16ನೇದು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, JP ನಗರ್. ಇದು ಮತ್ತೊಂದು RV ಬಂತು, 3ನೇದಿದು ಅಲ್ವಾ? ಒಂದು ಫಸ್ಟ್ ನೋಡಿದ್ದು ನಾವು RV ಕಾಲೇಜ್, ಅದು ಮೈಸೂರು ರೋಡಲ್ಲಿ ಬರುವಂಥದ್ದು, ಫಸ್ಟ್ ಪ್ಲೇಸಲ್ಲಿ ಇದ್ದಿದ್ದು. ಓಕೆ, ಫೈನ್. ಇದು 16ನೇದು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, JP ನಗರದಲ್ಲಿ ಇರೋದು. ಸೊ ಇದರಲ್ಲಿ CS ಇರುವಂಥದ್ದು ಮೇಜರ್ ಆಗಿ, ಹಾಗೆ E&C ಇದೆ, ಅದರ ಕಟ್ ಆಫನ್ನು ನೀವಿಲ್ಲಿ ನೋಡ್ಕೋಬಹುದು. ಡನ್. ಇನ್ನು 17ನೇದು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಯಲಹಂಕದಲ್ಲಿ ಇರುವಂಥದ್ದು, ಬೆಂಗಳೂರು. ಸೊ ಇಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳು ಅಗೇನ್ CS ಅಲ್ಲೇ ಬಿಸ್ನೆಸ್ ಸಿಸ್ಟಮ್ ಕೂಡ ಬರುತ್ತೆ. EC, E&E, ಮೆಕ್ಯಾನಿಕಲ್, ಸಿವಿಲ್, ಅದರ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳು. ಓಕೆ, ದೆನ್ ಕಮಿಂಗ್ ಟು 18th, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರಲ್ಲೇ ಇರುವಂಥದ್ದು. ಅಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ಇವು. CS ಇದೆ, EC ಇದೆ, E&E ಇದೆ, ಎಲೆಕ್ಟ್ರಾನಿಕ್ಸಲ್ಲೇ ಟೆಲಿಕಮ್ಯುನಿಕೇಷನ್ ಕೂಡ ಇದೆ. ಓಕೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಮೆಕ್ಯಾನಿಕಲ್, ಸಿವಿಲ್, ಹಾಗೆ ಅವುಗಳ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳು. ಕ್ಲಿಯರ್? ಓಕೆ. ಕಮಿಂಗ್ ಟು 19th ಒನ್, BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು. ಅದರಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ನೀವಿಲ್ಲಿ ನೋಡಬಹುದು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, AIML ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್. ಓಕೆ, ಸೊ ಅವುಗಳ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳನ್ನು ಕೂಡ ನೀವಿಲ್ಲಿ ನೋಡ್ಕೋಬಹುದು. ಡನ್. ದೆನ್ ಕಮಿಂಗ್ ಟು ದ ಲಾಸ್ಟ್ ಒನ್, ದಟ್ ಈಸ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು. ಇಲ್ಲಿ ಆಫ್ಕೋರ್ಸ್ CS ಇದೆ, ಅದರಲ್ಲೇ ಸ್ಪೆಷಲೈಸೇಷನ್ಗಳು ಅದೇ ಸಾಮಾನ್ಯ AIML, ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ಇನ್ನು ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್, ಸಿವಿಲ್, ಇದರ ಕರೆಸ್ಪಾಂಡಿಂಗ್ ಕಟ್ ಆಫ್ಗಳನ್ನು ನೀವಿಲ್ಲಿ ನೋಡಬಹುದು. ಕ್ಲಿಯರಾ? ಓಕೆನಾ ಮಕ್ಕಳೇ? ಸೊ ನಿಮಗೆ ಯಾವ ಕೋರ್ಸ್ಗಳ ಮೇಲೆ ಇಂಟ್ರೆಸ್ಟ್ ಇದೆನೋ, ಯಾವ ಬ್ರ್ಯಾಂಚ್ ಬೇಕು ಅಂತ ನೀವು ಆಯ್ಕೆ ಮಾಡ್ತೀರೋ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ನೀವು ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ಬ್ರ್ಯಾಂಚ್ ಸೆಲೆಕ್ಟ್ ಆದಮೇಲೆ ಕಾಲೇಜನ್ನು ಸೆಲೆಕ್ಟ್ ಮಾಡಿರಿ, ಬ್ರ್ಯಾಂಚ್ ಮೇಲೆ ಕಾಲೇಜನ್ನು ಸೆಲೆಕ್ಟ್ ಮಾಡಿರಿ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಕಾಲೇಜ್ ಸೆಲೆಕ್ಟ್ ಮಾಡಿ ಬ್ರ್ಯಾಂಚ್ ಅಲ್ಲ,
ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿ ಅದಕ್ಕೆ ತಕ್ಕನಾಗಿರುವಂಥ ಕಾಲೇಜ್ ಇದು ಹೌದಾ ಅಂತ ನೋಡ್ಕೊಳ್ಳಿ. ಓಕೆ, ಎಸ್. ಸೊ ಸಾಕಷ್ಟು ಸರ್ಚನ್ನು ಮಾಡಿ ಮಕ್ಕಳೇ, ಒಂದೇ ಸಲ ಯಾವುದೂ ಡಿಸಿಷನ್ ಬೇಡ, ಸರಿಯಾಗಿ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ಸೊ ಆಪ್ಷನ್ ಎಂಟ್ರಿ ಬಿಟ್ಟಾಗ ಪ್ರಿಯಾರಿಟಿಯನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಕಡೆಗೆ ದಯವಿಟ್ಟು ಗಮನ ಹರಿಸಿ. ಆಲ್ ರೈಟ್, ಓಕೆ. ಸೊ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.